ಸ್ಪೆಷಲ್ ಆಗಿ ಮಾತಾಡಲಿಕ್ಕೆ ಉಂಟು. ಯಾಕೆಂದ್ರೆ ತುಂಬಾ ಕಮೆಂಟ್ಸ್ ಬಂದಿದೆ. ಒಂದು ವಿಷಯದ ಬಗ್ಗೆ ಗಂಭೀರ ಚರ್ಚೆ ಉಂಟು, ಅದರ ಬಗ್ಗೆ ಆಯ್ತಾ. ಒಂದು ಚಿಕ್ಕ ಚಿಕ್ಕ ವಿಷಯ ಜಗಳ ಆದ್ರೆ ಅದನ್ನು ಉತ್ತಕ್ಕೆ ಎಳೆದುಕೊಂಡು ಹೋಗ್ಬೇಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಡ್ಯಾನ್ಸ್ ಅನ್ನು ತುಂಬಾ ಪ್ರೀತಿ ಮಾಡ್ತಾರೆ, ಹಾಗೂ ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ನೋಡ್ತಾರೆ. ನಮ್ಮ ದೊಡ್ಡ ಫ್ಯಾನ್ ಅಂತ ಅವರು. ಮಮ್ಮಿ ರೀಲ್ಸ್ಗೆಲ್ಲ ಹೊರಟಿದ್ದಾರೆ. ಶೂಟಿಂಗ್ ಉಂಟು ಫ್ರೆಂಡ್ಸ್. ಹಾಗೆ ನಮ್ದು ಕಪಲ್ಸ್ ಇದೆ ಶೂಟಿಂಗ್ ಇವತ್ತು, ಹಾಗೆ ಹೊರಟದು. ಅದೇ ಯಾವಾಗಲಾಗಿ ಹೊರಡುವಾಗ ಲೇಟ್ ಆಗ್ತದೆ. ಇವತ್ತು ಸ್ಪೆಷಲ್ ಆಗಿ ಮಾತಾಡಲಿಕ್ಕೆ ಉಂಟು. ಯಾಕೆಂದ್ರೆ ತುಂಬಾ ಕಮೆಂಟ್ಸ್ ಬಂದಿದೆ. ಒಂದು ವಿಷಯದ ಬಗ್ಗೆ ಗಂಭೀರ ಚರ್ಚೆ ಉಂಟು. ತುಂಬಾ ರಿಕ್ವೆಸ್ಟ್ ಬಂದಿದೆ ಅದರ ಬಗ್ಗೆ ಮ್ಯಾಮ್ ಮಾತಾಡಿ ಅಂತ ಹೇಳಿ. ಫೇಸ್ಬುಕ್ ಅಲ್ಲಿ ಸುಮಾರು ಕಮೆಂಟ್ ಬರ್ತಾ ಉಂಟು, ಇನ್ಸ್ಟಾದಲ್ಲಿ ಕೂಡ ತುಂಬಾ ಬಂದಿದೆ. ಸೊ ಇವತ್ತು ಮಾತಾಡುವಲ್ಲ, ಟೈಮ್ ಇರ್ತದೆ. ಇವತ್ತು ನಾವು ಸ್ವಲ್ಪ ಮಾತಾಡ್ತೇವೆ ಅದರ ಬಗ್ಗೆ ಆಯ್ತಾ. ಒಂದು ರೀಲ್ಸ್ ಮಾಡ್ತೇವೆ, ಇನ್ನು ದೇವರಿಗೆ ಕೈ ಮುಗಿದು ಹೊರಡಬೇಕು. ಹೇಗೂ ಲೇಟ್ ಆಯ್ತು ಫ್ರೆಂಡ್ಸ್, ಅಲ್ಲಿ ಮಾತಾಡ್ತೇವೆ. ಮತ್ತೆ ನೋಡಿ, ಒಂದು ವಸ್ತು ಬಂದಿದೆ, ಅದನ್ನು ತೋರಿಸ್ತಾರೆ ನೋಡಿ. ಇದು ನಮ್ಮ ಮನೆಗೆ ರೀಸೆಂಟ್ ಆಗಿ ತರಿಸಿದ್ದು ನಾವು. ಇದೇ ನಮಗೆ ಯೂಸ್ ಇಲ್ಲ ಇತ್ತು, ಆದ್ರೂ ಕೂಡ ಒಮ್ಮೆ ಬೇಕು 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 ಅಂತ ಹೇಳ್ತಿದ್ರು, ಹಾಗೆ ತಂದದ್ದು. ನಮ್ಮಲ್ಲಿ ಆಲ್ರೆಡಿ ಜಾಗ ಉಂಟು, ಆಲ್ರೆಡಿ ಮನೇಲೆಲ್ಲ ಫುಲ್ ಜಾಗ ಉಂಟು. ಬಟ್ ಸ್ಟಿಲ್ ಅವ್ರು ತರಿಸಿದ್ದಾರೆ ಮಮ್ಮಿ. ಇದು ಫೋಲ್ಡೇಬಲ್ ಮತ್ತು ಮೂವೇಬಲ್ ಸಹ, ವೀಲ್ಸ್ ಎಲ್ಲ ಉಂಟು. ಸೊ ಫೋಲ್ಡ್ಸ್ ಆಗ್ತದೆ, ಮೂವ್ಸ್ ಆಗ್ತದೆ. ಬಟ್ಟೆ ಒಣಗಿಸುವ ಸ್ಟ್ಯಾಂಡ್. ನನ್ನಮ್ಮ ದೇವರಿಗೆ ಕೈ ಮುಗಿತಿದ್ದಾರೆ. ಹೋಗುದು ಇನ್ನು ಹೊರಡಬೇಕು. ಮತ್ತೊಂದು ಮ್ಯಾಟ್ರ್ ಉಂಟು, ಅದು ತುಂಬಾ ರಿಕ್ವೆಸ್ಟ್ ಬಂದಿದೆ. ಕೇಳ್ತಾನೆ ರಿಪೀಟ್ ಕೇಳ್ತಾನೆ ಇರ್ತಾರೆ ಎಲ್ಲರೂ ಕೂಡ, ಹಾಗೂ ನಮ್ಮ ಫ್ಯಾನ್ಸ್ ಕೂಡ. ಸೊ ಫೈನಲಿ ಇವತ್ತು ಅದು ಎಂತ ಅಂತ ಹೇಳ್ತಾರೆ. ಸೊ ಕಾದ್ ನೋಡಿ ಎಂತ ಅಂತ. ಇವತ್ತು ಹೇಗೆ ಟೈಮ್ ಹೇಗೆ ಉಂಟು ನೋಡಿ. ಸ್ವಲ್ಪ ಅಲ್ಲಿ ಸಹ ಮಾತಾಡ್ತೇನೆ, ಮನೆಗೆ ಇಲ್ಲದ್ರು ಮನೆಗೆ ಬಂದು ಮನೇಲಿ ಮಾತಾಡುವ ಅಲ್ವಾ. ಎಸ್, ಹಾಗೆ ಇನ್ನು ಹೊರಡುದು. ನೋಡಿ, ನಾವು ರೀಲ್ಸ್ ಮಾಡ್ಲಿಕ್ಕೆ ಸ್ಪಾಟಿಗೆ ಬಂದಿದ್ದೆವು. ಸೊ ನಮ್ಮ ಒಂದು ಅಭಿಮಾನಿ ಸಿಕ್ಕಿದ್ರು, ತುಂಬಾ ಪ್ರೀತಿಯಿಂದ ಮಾತಾಡಿದ್ರು. ನಾವಿಲ್ಲಿ ರೀಲ್ಸ್ ಮಾಡ್ತಿದ್ದೆವು. ಸೊ ನಮ್ಮ ರೀಲ್ಸ್ ಆಗ್ತಾ ಇರುವಾಗಲೇ ಅವರು ಬೈಕಲ್ಲಿ ಆಚೆ ಪಾಸ್ ಆದ್ರು. ಪಾಪ ನಮ್ಮಲ್ಲಿ ಬಂದು ತುಂಬಾ ಪ್ರೀತಿಯಿಂದ ಮಾತಾಡಿದ್ರು. ಹಾಗೆ ಹೇಳಿದ್ರು, ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತೇನೆ ಇನ್ಸ್ಟಾಗ್ರಾಮಲ್ಲಿ ಅಂತೇಳಿ. ಹಾಗೆ ನಮಗೂ ಕೂಡ ತುಂಬ ಖುಷಿ ಆಯಿತು. ಆಮೇಲೆ ಹೇಳಿದರು, ನೋಡ್ಬೋದಾ ನೀವು ರೀಲ್ಸ್ ಮಾಡುವಾಗ ನೋಡ್ಬೋದಾ ಅಂತ ಕೇಳಿದರು. ಅಫ್ಕೋರ್ಸ್ ಅಲ್ಲ, ಅದಕ್ಕೆ ನಾವು ಹೇಳಿದ್ದೇವೆ ನೋಡಿ ಅಂತೇಳಿ. ಹಾಗೆ ನಮಗೆ ಕೂಡ ತುಂಬ ಖುಷಿ ಆಯಿತು. ಹಾಗೆ ನನಗೆ ಸಹ ನಿಮ್ಮನ್ನು ಮೀಟ್ ಆಗಿ ತುಂಬ ಖುಷಿ ಆಯಿತು. ಹಾಗೆ ಒಂದು ಪ್ರೀತಿಯಿಂದ ಮಾತಾಡಿದ್ರು ನೋಡಿ. ಪ್ರೀತಿ ಅಂದರೆ ಅದು ಒಂದು ಬಂದು ಮಾತಾಡಿಸಿದ್ರು, ನಮಗೆ ಖುಷಿ ಆಯಿತು. ಎಲ್ಲ ಕಡೆ ಹೋದಲ್ಲೆಲ್ಲ ನಮಗೆ ಹೀಗೆ ಫ್ಯಾನ್ಸ್ ಎಲ್ಲ ತುಂಬ ಸಿಗ್ತಾನೆ ಇರ್ತಾರೆ. ಹಾಗೆ ತುಂಬ ಸಂತೋಷ ಆಯಿತು ನಮಗೆ ಕೂಡ. ಒಂಚೂರು ಬಂದು ವಾಕಿಂಗ್ ಮಾಡುವ ಅಂತ. ಏನು ಇಲ್ಲಿ ಏನೋ ಅಲ್ಲಿ ಇದಾಗ್ತಾ ಉಂಟು, ಏನೋ ಮಿಕ್ಸಿಂಗ್ ರೋಲ್ ಆಗ್ತಾ ಉಂಟು, ಸೌಂಡಲ್ಲಿ ಕೇಳಿಕ್ಕಿಲ್ಲ ನಿಮಗೆ. ನಾನು ಮನೇಲಿ ಕೂಡ ವಿಡಿಯೋ ಮಾಡುವಾಗ ಸ್ವಲ್ಪ ಬೇಗ ಹೊರಡುವ ಅಂತೇಳಿ ಆಯಿತು. ಹಾಗೆ ಏನು ಮಾಡುದು, ಮತ್ತೆ ಮಾತಾಡುವ ಅಂತ ಎಲ್ಲ ಮಾಡಿದೆ, ಆಗಲಿಲ್ಲ ನೋಡಿ, ಕತ್ತಲಾಗ್ತಾ ಬಂತು ಫ್ರೆಂಡ್ಸ್. ಮತ್ತೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಮಾತಾಡ್ಲಿಕ್ಕೆ ಉಂಟು. ಅಂದರೆ ತುಂಬ ಕಮೆಂಟ್ಸ್ ಬರ್ತಾನೇ ಉಂಟು, ಹಾಗೂ ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲಿ ಸುಮಾರು ಕಮೆಂಟ್ಸ್ ಬರ್ತಾ ಉಂಟು ಒಂದು ಮ್ಯಾಟ್ರ್ ಬಗ್ಗೆ. ಅಂದರೆ ದಾಂಪತ್ಯ ಜೀವನದ ಬಗ್ಗೆ ತುಂಬಾನೇ ಕೇಳ್ತಾ ಇರ್ತೀರಿ. ಹಾಗೆ ನನಗೂ ಕೂಡ ಸಂತೋಷವೇ, ನಿಮ್ಮ ಕಮೆಂಟ್ಸನ್ನು ಓದುವಾಗ ತುಂಬ ಖುಷಿ ಆಗ್ತದೆ. ಯಾಕೆ ಹೇಳಿದ್ರೆ ಅಷ್ಟು ಪ್ರೀತಿಯಿಂದ ಕಮೆಂಟ್ಸ್ ಆಗ್ತಿರಲ್ವಾ. ಸೊ ತುಂಬ ಬರ್ತದೆ. ದಾಂಪತ್ಯ ಜೀವನ ಅಂದ್ರೆ ಎಂತ ಗೊತ್ತುಂಟ, ತುಂಬಾ ಖುಷಿಯಲ್ಲಿ ಇರ್ಬೇಕು. ಗಂಡ ಹೆಂಡತಿ ಅಂತ ಹೇಳಿದ್ರೆ ತುಂಬಾ ಕ್ಲೋಸ್ ಇರ್ಬೇಕು, ಪ್ರೀತಿಯಿಂದ ಇರ್ಬೇಕು. ಈಗ ಮೊದಲು ಹೇಗಿದ್ದೆವು ನಾವು, ಮೊದಲಂತ ಹೇಳಿದ್ರೆ ಮ್ಯಾರೇಜ್ ಫಸ್ಟ್ ಅಲ್ಲಿ ಹೇಗಿದ್ದೆವು ಅದೆಲ್ಲ ಅದೇ ರೀತಿ ಕೊನೆ ತನಕ, ಅಜ್ಜಿ ಆಗೋ ತನಕ ಅದೇ ರೀತಿ ಆ ಪ್ರೀತಿ ಇರ್ಬೇಕು. ಏನಂತೀರಾ? ಮತ್ತೆ ಅದೊಂದು ವಿಷಯ ಗೊತ್ತಾಯ್ತಾ, ಮೇನ್ ಪ್ರೀತಿ ಅಂದ್ರೆ ಇಡೀ ಜಗತ್ತನ್ನೇ ಗೆಲ್ಬಹುದು. ನಾನು ಎಲ್ರಿಗೂ ಕೂಡ ಹೇಳುದಷ್ಟೇ, ನನ್ನ ಫ್ಯಾನ್ಸಿಗೆ ಆಗ್ಲಿ, ಸಬ್ಸ್ಕ್ರೈಬರ್ಸಿಗೆ, ವ್ಯೂವರ್ಸಿಗೆ ಹೇಳುದು ಒಂದೇ, ಪ್ರೀತಿಯಿಂದ ಇರಿ ಆದಷ್ಟು. ನೋಡಿ, ಲೈಫಲ್ಲಿ ಎಂತದಿಲ್ಲ ಕೊಂಡೋಗ್ಲಿಕ್ಕೆ. ಒಂದು ಗಂಡ ಹೆಂಡತಿ ಅಂತ ಹೇಳಿದ್ರೆ ಒಳ್ಳೆ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಈ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಮಾತ್ರ ಎಲ್ಲ ಸರಿ ಆಗ್ತದೆ. ಈ ರಥ ಉಂಟಲ್ವಾ, ಎರಡು ಆಚೆ ಈಚೆ ಚಕ್ರ ಇರ್ತದೆ, ಅದು ಒಂದೇ ರೀತಿ ಹೋಗ್ಬೇಕು ನೋಡಿ. ರಥದಲ್ಲಿ ಎರಡು ಚಕ್ರಗಳು ಒಂದೇ ರೀತಿ ಹೋಗ್ಬೇಕು. ಅಂದ್ರೆ ಗಂಡ ಹೆಂಡತಿ ಇಬ್ಬರ ಒಂದೇ ಲೆಕ್ಕ ಇರ್ಬೇಕು. ಹಾಗಿದ್ರೆ ಮಾತ್ರ ಸರಿ ಆಗ್ತದೆ. ಈಗ ನಮ್ಮ ಮನೇಲಿ ಕೂಡ ಸಣ್ಣ ಪುಟ್ಟ ವಿಚಾರಗಳಿಗೆ ಚರ್ಚೆ ಆಗ್ತದೆ. ಏನಾದ್ರೂ
ಏನಾದ್ರೂ ಆಗ್ತದೆ. ಆದ್ರೆ ನಾನು ಸ್ವಲ್ಪ ಮುನಿಸು, ಅಂದ್ರೆ ಮೂಗಿನ ತುದಿಯಲ್ಲಿ ನಂಗೆ ಸ್ವಲ್ಪ ಕೋಪ, ಹೀಗೆ ಇರ್ತೇನೆ ನಾನು ಕೋಪದಲ್ಲಿ. ಆದ್ರೆ ಇವರು ಹಾಗೆ ಅಲ್ಲ, ಇವರು ನನ್ನನ್ನು ಬಿಡುದಿಲ್ಲ, ಆಗಲೇ ಒಂದು ಸಮಾಧಾನ ಮಾಡಿ ಪ್ರೀತಿ ಕೊಡ್ತಾರೆ. ನೀನು ಕೋಪದಲ್ಲಿ ಇರ್ದು ನಂಗೆ ಆಗುದಿಲ್ಲಪ್ಪ ಸಹಿಸಿಕೊಳ್ಳಿಕ್ಕೆ, ಒಂದು ನಿಮಿಷ ಕುತ್ಕೊಳ್ಳುದಿಲ್ಲ, ತುಂಬಾ ಪ್ರೀತಿ ತೋರಿಸ್ತಾರೆ. ಹಾಗೆಂತ ಆಗ್ತದೆ, ನಾನು ಅಲ್ಲಿ ಕೂಲಾಗಿ ಬಿಡ್ತೇನೆ, ಕೂಲಾಗಿ ಬಿಡ್ತೇನೆ, ಕೂಲಾಗಿ ಬಿಡ್ತೇನೆ, ಗೊತ್ತಾಯ್ತಲ್ವಾ? ಹಾಗೆ ಮೇನ್ ಹೇಳುದು, ಎಕ್ಸ್ಪೆಷಲಿ ಹೇಳುದು ಮೇನ್ ನಾನು ಗಂಡಂದಿರಿಗೆ. ಅಂದ್ರೆ ಈಗ ಹೆಂಡತಿಯಾರು ಏನಾದ್ರೂ ಸ್ವಲ್ಪ ಏನಾದ್ರು ಸಣ್ಣ ಪುಟ್ಟ ವಿಷಯಕ್ಕೆ ಸುಮ್ಮನೆ ಕೂತ್ಕೊಳ್ಬೇಕು, 2 ಸರ್ತಿ ಆನ್ಸರ್ ಕೊಡ್ಬೇಕು, ಆಮೇಲೆ ಸುಮ್ಮನೆ ಕೂತ್ಕೊಳ್ಬೇಕು. ಇದೊಂದು ಒಳ್ಳೆ ಸಲಹೆ ನೋಡಿ, ಇದು ಒಳ್ಳೆ ಟಿಪ್ಸ್ ಕೂಡ ಗಂಡಂದಿರಿಗೆ ಹೇಳುದು. ಏನಾದ್ರೂ ಹೆಂಡತಿಯರು ಸಣ್ಣ ಪುಟ್ಟ ವಿಷಯದಲ್ಲಿ ಏನಾದ್ರೂ ಮನಸ್ತಾಪ ಆಗ್ಲಿ ಅಥವಾ ಏನಾದ್ರೂ ಒಂದು ನಿಮ್ಮಲ್ಲಿ ಜಗಳ ಆದ್ರೂ ಕೂಡ ಗಂಡಾದವರು ಏನ್ ಮಾಡ್ಬೇಕು, ಯಾರಾದ್ರೂ ಒಬ್ರು ಕೂಲ್ ಆಗ್ಬೇಕು, ಆಗ್ಲೇ ಬೇಕಾಗ್ತದೆ. ಆಗ ಗಂಡಾದವರು ಬಂದು ಹತ್ತಿರಕೊಂಡು ಬಂದು ಪ್ರೀತಿಯನ್ನು ಸಮಾಧಾನದಲ್ಲಿ ಮಾತಾಡುವಂಥದ್ದು, ಕೂಲಾಗಿ ಅಂದ್ರೆ ಮಾತಾಡಿದ್ರೆ ಅವಳನ್ನ ಹೇಗಾದ್ರೂ ಸರಿ ಮಾಡ್ಬೇಕಂತ ಆ ಒಂದು ಭಾವನೆ ಇರ್ಬೇಕು. ಕೂಲಾಗಿ ಒಂದು ಪ್ರೀತಿ ಕೊಡಿ, ಏನು ನಿನ್ನ ಸಮಸ್ಯೆ, ಯಾಕೆ ಈ ರೀತಿ ಕೋಪ ಬಂತು, ಏನಾಯ್ತು, ಸ್ವಲ್ಪ ಮಾತಾಡಿಸಿ. ಆಗ ಅವಳು ಓಪನ್ ಆಗಿ ಮಾತಾಡ್ತಾಳೆ. ಹೆಣ್ಣುಂಟಲ್ಲ, ಏನು ಅಷ್ಟು ದೊಡ್ಡ ಜೋರಿನವಳಾಗಿರುವುದಿಲ್ಲ, ಒಂದು ಗಂಡಾದವನು ಪ್ರೀತಿಯಿಂದ ಮಾತಾಡಿ ಎಲ್ಲ ಸರಿ ಮಾಡಿ ಕೊಟ್ರೆ ಅಲ್ಲಿ ಅವಳು ಕೂಡ ಅಲ್ಲಿ ಕೂಲ್ ಆಗ್ತಾಳೆ. ಇದೊಂದು ಒಳ್ಳೆ ಟಿಪ್ಸ್ ಆಯ್ತಾ ಎಲ್ಲ ನಮ್ಮ ಗಂಡಂದಿರಿಗೆ, ನಮ್ಮ ಗಂಡಸರಿಗೆ. ತಿರ್ಗಾಡ್ಲಿಕ್ಕೆ ಹೋಗುವ ಅಂತ ಹೇಳಿದ್ರೆ ಇನ್ನೂ ಕೂಲ್ ಆಗಿ ಬಿಡ್ತಾರೆ. ಹೇಳಿ ಮತ್ತೆ ಕೆಲವೆಲ್ಲ ಟಿಪ್ಸ್ ಕೇಳಿ. ಮತ್ತೆ ಏನಾದ್ರೂ ಅಲ್ಲಿ ಪರ್ಚೇಸ್ ಮಾಡಿ ಐಸ್ ಕ್ರೀಮ್ ಅಂತ ಹೋಟೆಲ್ ಕರ್ಕೊಂಡು ಹೋದ್ರೆ ಬಿರಿಯಾನಿ, ನಮ್ಮ ಇವರಿಗೆ ಬಿರಿಯಾನಿ ಕೊಟ್ರೆ ಆಯ್ತು, ಚಿಕನ್ ಬಿರಿಯಾನಿ ಕೊಟ್ರೆ ಮುಖ ಅರಳುತ್ತದೆ. ಎಷ್ಟೇ ಕೋಪ ಇದ್ರು ಹೋಗಿ ಬಿರಿಯಾನಿ ತಿನ್ನೋ ಅಂತ ಹೇಳಿದ್ರೆ ಮುಖ ಎಷ್ಟು ದೊಡ್ಡದಾಗಿ. ಅದ ನಿಮಗೆ ಗೊತ್ತುಂಟಲ್ವಾ ಫ್ರೆಂಡ್ಸ್, ನಂಗೆ ಚಿಕನ್ ಬಿರಿಯಾನಿ ಅಂದ್ರೆ ಇಷ್ಟ, ಹಾಗೆ ಜಾಸ್ತಿಯಾಗಿ ಅದನ್ನೇ ಕೊಡಿಸುದು ಅವರು. ಹಾಗೆ ಇನ್ನು ಜಾಸ್ತಿ ತಿನ್ನಲ್ಲ, ಅವಳು ಎಲ್ಲಿ ಹೋಟೆಲ್ಗೆ ಹೋದ್ರು ಅದು ಎಂತದೇ ಒಳ್ಳೆ ಫುಡ್ ಇದ್ರು ಅವಳಿಗೆ ಬೇಕಾದ ಚಿಕನ್ ಬಿರಿಯಾನಿ ಮಾತ್ರ. ವೆಜ್ ಹೋದ್ರೆ ಪಲಾವ್ ಬೇಕು, ಅದು ನನ್ನ ಫೇವರೇಟ್. ಮತ್ತೆ ನಾನು ಡ್ರೆಸ್ ಕೂಡ ಆಗಿ ಇವರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡುದಿಲ್ಲ, ಅಂದ್ರೆ ಅವರು ಪ್ರೀತಿಯಿಂದ ತೆಗೆದುಕೊಡ್ತಾರೆ. ಈಗ ಪ್ರತಿಯೊಂದಾಗ್ಲಿ, ಈಗ ನಾನು ಡ್ರೆಸ್ ಆಗ್ಲಿ ನಂಗೆ ಅದು ಬೇಕು ಇದು ಬೇಕು ಯಾವ್ದು ಕೂಡ ಕೇಳುದಿಲ್ಲ. ಅಂದ್ರೆ ನಾವು ಏನ್ ಮಾಡ್ಬೇಕು, ಗಂಡನವರಿಗೆ ಜಾಸ್ತಿ ಪ್ರೆಷರ್ ಹಾಕ್ಬಾರ್ದು, ನಂಗೆ ಅದು ತಂದು ಕೊಡಿ ಇದು ತಂದು ಕೊಡಿ ಅಂತದೆಲ್ಲ ಹೇಳ್ಬಾರ್ದು. ಅಂದ್ರೆ ಏನಾದ್ರು ಪ್ರೀತಿಯಿಂದ ಕೇಳಿದ್ರೆ ಮತ್ತೊಂದು ಸ್ವಲ್ಪ ದಿನ ಆದ ಮೇಲೆ ನಿಮ್ಗೆ ಬೇಕಾ ಇಂತ ಡ್ರೆಸ್ ಬೇಕಾ, ಅವರಾಗೆ ಬರ್ತಾರೆ. ಹಾಗೆ ಆಗ ನೀವು ಒಂದು ಖರೀದಿಸಿ, ಸ್ವಲ್ಪ ತಾಳ್ಮೆ ಹೇಳ್ಬೇಕು. ಕೆಲವೊಮ್ಮೆ ಅವರು ಡ್ರೆಸ್ ಕೇಳಿದ್ರೆ ಸಹ ಆಯ್ತು ತೆಗೆದು ಕೊಡುವ ಅಂತ ಹೇಳ್ಬೇಕು, ಆಗಿರ್ತಾರೆ. ಈಗಿಲ್ಲ ಮತ್ತೆ ನೋಡುವ ಅಂತ ಹೇಳಿದ್ರೆ ಹಾಗೆ ಹೇಳ್ಬಾರ್ದು, ಮತ್ತೆ ತೆಗೆದು ಕೊಡುವ ಅಂತ. ಅದು 1 ವಾರ ಆಗ್ತದೆ 2 ವಾರ ಆಗ್ತದೆ 1 ತಿಂಗಳು ಆಗ್ತದೆ, ತೊಂದ್ರೆ ಇಲ್ಲ, ಆಗ ಸಮಾಧಾನದಲ್ಲಿ ಇರ್ತಾರೆ ಅವರು. ಅದೆಲ್ಲ ಟ್ರಿಕ್ಸ್ ಅದಲ್ಲ. ಅದೇ ನಿಮ್ದೆಲ್ಲ ಪ್ರೀತಿ ಅಂದ್ರೆ ಒಂದು ಪ್ರೀತಿಯಿಂದ ಇರಿ, ಅನ್ಯೋನ್ಯತೆಯಿಂದ ಹೇಳಿ. ಒಂದು ಚಿಕ್ಕ ಚಿಕ್ಕ ವಿಷಯ ಜಗಳ ಆದ್ರೆ ಅದನ್ನು ಉದ್ದಕ್ಕೆ ಎಳೆದುಕೊಂಡು ಹೋಗ್ಬೇಡಿ. ಯಾಕೆ ಹೇಳಿದ್ರೆ ಸಣ್ಣ ಪುಟ್ಟದಲ್ಲಿ ಏನಾದ್ರೂ ಮನಸ್ತಾಪ ಆಗ್ತದೆ, ಆದ್ರೂ ಕೂಡ ಅದನ್ನೇ ದೊಡ್ಡದು ಮಾಡ್ಲಿಕ್ಕೆ ಹೋದ್ರೆ ಏನಾಗ್ತದೆ ನಾಳೆಗೆ, ಅಂದ್ರೆ ನೋಡಿದವ್ರನ್ನ ನಕ್ಕು ಬಿಡ್ತಾರೆ. ಅದಕ್ಕೋಸ್ಕರ ಅಂತದಕ್ಕೆ ಒಂದು ಅವಕಾಶ ಕೊಡ್ಬೇಡಿ. ಮನೇಲಿ ಏನಾದ್ರೂ ಸಣ್ಣ ಪುಟ್ಟ ಎಂಥದ್ದು ಆಗಿರ್ಲಿ, ನೀವೇ ಒಂದು ರೂಮಿನಲ್ಲಿ ಒಳಗೋಗಿ ಗಂಡ ಹೆಂಡತಿ ಕೂತು ಮಾತಾಡಿ ಸರಿ ಮಾಡಿಸಿಕೊಳ್ಳಿ. 3ನೇ ವ್ಯಕ್ತಿಗೆ ಅದು ಹೋಗ್ಬಾರ್ದು. ಯಾಕೆ ಗೊತ್ತುಂಟ, ಆ 3ನೇ ವ್ಯಕ್ತಿ ಇಡೀ ಸ್ಪ್ರೆಡ್ ಮಾಡ್ತಾರೆ. ಆಮೇಲೆ ಏನಾಗ್ತದೆ, ನಿಮ್ಮ ವೀಕ್ನೆಸ್ ಅವರಿಗೆ ಗೊತ್ತಿರ್ತದೆ. ಮಧ್ಯಮ ವರ್ಗ ಜನರಲ್ಲಿ ಜಾಸ್ತಿ ಅದು ಅಂತದೆಲ್ಲ ಈಗ ಹೆಚ್ಚಾಗಿ ನಡೀತದೆ. ಅದಕ್ಕೋಸ್ಕರ ನಾನು ಹೇಳುದು, 3ನೇ ವ್ಯಕ್ತಿಗೆ ಯಾವುದು ಗೊತ್ತಾಗದಾಗೆ ನೀವು ನಿಮ್ಮ ಒಂದು ಏನೇ ಇರ್ಲಿ ಸಮಸ್ಯೆಗಳು, ಅದನ್ನು ನೀವು ಗಂಡ ಹೆಂಡತಿ ಕುತ್ಕೊಂಡು ಒಂದು ರೂಮಿನಲ್ಲಿ ಬಗೆಹರಿಸಿ ಆಯ್ತು, ಓಕೆ, ಅಲ್ಲಿಗೆ ಬಿಟ್ಟು ಬಿಡಿ. ಮತ್ತೆ ಎಂತ ಉಂಟು ಲೈಫಲ್ಲಿ ಏನಿಲ್ಲ, ಇರುವಷ್ಟು ದಿನ ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಒಳ್ಳೊಳ್ಳೆ ಡ್ರೆಸ್ ಹಾಕಿ ಎಂಜಾಯ್ ಮಾಡಿ, ಗಂಡ ಹೆಂಡತಿ ಜಾಲಿ ಮಾಡಿ, ತಿರ್ಗಾಡಿ, ಏನು ಪ್ರಾಬ್ಲಮ್ ಇಲ್ಲ. ಇದರಿಂದ ಯಾರ್ದು ಕೂಡ ಏನು ಲಾಸ್ ಆಗುದಿಲ್ಲ. ನಿಮ್ಮ ಖುಷಿ, ನಿಮ್ಮ ಲೈಫು, ನೀವು ಎಂಜಾಯ್ ಮಾಡಿ. ಇದೊಂದು ನಂದೊಂದು ಟಿಪ್ಸ್ ಫ್ರೆಂಡ್ಸ್. ಕಂಟಿನ್ಯೂ ವಿಡಿಯೋ ನಾನು ಮನೆಯಲ್ಲಿ ಮಾತಾಡ್ತೇನೆ. ಯಾಕೆ ಹೇಳಿದ್ರೆ ಇಲ್ಲಿ ಸ್ವಲ್ಪ ಕತ್ತಲೆ ಆಗ್ತಾ ಉಂಟು ಫ್ರೆಂಡ್ಸ್, ಹಾಗೆ ಮಾತಾಡ್ಲಿಕ್ಕೆ ಹೆಚ್ಚಾಗುದಿಲ್ಲ. ಸೊ ನಾನು ಈ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ, ತುಂಬಾ ರಿಕ್ವೆಸ್ಟ್ ಬರ್ತಾ ಉಂಟು. ಅದಕ್ಕೋಸ್ಕರ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಪೆಂಡಿಂಗ್ ವಿಡಿಯೋನ ಮತ್ತೆ ಹಾಕೋ, ಇದನ್ನು ಬೇಗ ಹಾಕುವ ಅಂತ ಹೇಳಿದ್ದೇನೆ. ಇನ್ನು ಸ್ವಲ್ಪ ಕಂಟಿನ್ಯೂ ವಿಡಿಯೋನ ಮನೆಯಲ್ಲಿ ಮುಂದುವರಿಸ್ತೇನೆ. ಇಲ್ಲಿ ಕತ್ತಲೆ ಆಗ್ತದೆ. ಮತ್ತೆ ನಿಮಗೆ ನಾನು ಇಲ್ಲಿ ಮಾತಾಡಿದ್ರೆ ಯಾಕೆ ಗೊತ್ತುಂಟ, ನಾನು ಇಲ್ಲಿ ಮಾತಾಡಿದೆ ನಿಮ್ಗೂ ಕೂಡ ಒಂಚೂರು ಮೈಂಡ್ ಒಳ್ಳೆ ರಿಲ್ಯಾಕ್ಸ್ ಆಗ್ತದೆ. ಯಾಕೆಂದ್ರೆ ಇಲ್ಲಿದ ಒಂದು ಎಲ್ಲ ಸುತ್ತ ಪ್ರಕೃತಿಯನ್ನು ನೋಡಿದ ಕೂಡಲೇ, ಇಲ್ಲಿ ವ್ಯೂಸ್ ಅನ್ನು ನೋಡಿದ ಕೂಡಲೇ ನಿಮ್ಗೆ ಏನಾಗ್ತದೆ ಗೊತ್ತುಂಟ, ಮೇಡಮ್ ಹೀಗೆ ಮಾತಾಡಿದ್ರು ವಿಡಿಯೋದಲ್ಲಿ, ತುಂಬಾ ನಮ್ಗೆ ಸಮಾಧಾನ ಕೊಟ್ರು, ಸಮಾಧಾನ ಬಂತು ಅಂತದೆಲ್ಲ ಒಂದು ಪಾಸಿಟಿವ್ ನಿಮ್ಮಲ್ಲಿ ಕೂಡ ಬರ್ತದೆ. ಅದಕ್ಕೋಸ್ಕರ ಓಕೆ, ಇನ್ನು ಕಂಟಿನ್ಯೂ ಮನೆಯಲ್ಲಿ ಮಾಡ್ತೇನೆ. ಓಕೆ, ಈಗ ತಾನೇ ಬಂದರು ಫ್ರೆಂಡ್ಸ್, ನೀವು ನೋಡಿದ್ರಲ್ವಾ, ನಮ್ಮ ಫ್ಯಾನ್ ಸಿಕ್ಕಿದ್ರಲ್ವಾ, ಅವರು ನಮ್ಮ ಜೊತೆ ಇಷ್ಟೊತ್ತು ತನಕ ಇದ್ರು. ಅವರು ಅಂದ್ರೆ ಅವರಿಗೆ ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ, ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಅಂದ್ರೆ ಪುನಃ ಟ್ರೈ ಮಾಡಿದ್ರು. ಆಯ್ತು, ನಾನು ಸ್ವಲ್ಪ ಮಾತಾಡಿದೆ ಅಲ್ಲ, ಟಾಮಿ ಬಾವು ಸ್ಟಾರ್ಟ್ ಮಾಡಿದ, ಅವನಿಗೆ ನಾನು ತಂದದ್ದು ಖುಷಿ ಆಯ್ತು ಮನೆಗೆ.
ನಮ್ಮ ಟಾಮಿಗೆ ಯಾವಾಗಲಾಗಿ ನಾನು ಎಲ್ಲಿಯಾದ್ರೂ ಔಟ್ಸೈಡ್ ಹೋಗಿ ಮನೆಗೆ ಬಂದ ತಕ್ಷಣ ಖುಷಿ ಆಗ್ತದೆ, ಬೊಗಳ್ತಾನೆ. ಅದಕ್ಕೋಸ್ಕರ ನಾನು ಡೋರ್ ಈಗ ಕ್ಲೋಸ್ ಮಾಡಿದೆ. ಹಾಗೆ ಸ್ವಲ್ಪ ಹೊತ್ತಾಯ್ತು ಬಂದು. ಆಮೇಲೆ ಅವರು ಹೇಳಿದಲ್ಲ ಒಂದು ಅಭಿಮಾನಿ ಸಿಕ್ಕಿದ್ರು ಅಂತ. ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಡ್ಯಾನ್ಸ್ ಅನ್ನು ತುಂಬಾ ಪ್ರೀತಿ ಮಾಡ್ತಾರೆ, ಹಾಗೂ ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ನೋಡ್ತಾರೆ. ನಮ್ಮ ದೊಡ್ಡ ಫ್ಯಾನ್ ಅಂತ ಅವರು. ಹಾಗೆ ತುಂಬಾ ಮಾತಾಡಿದ್ರು. ಅವರಿಗೆ ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ನಮ್ಮದೆಲ್ಲ ಶೂಟಿಂಗ್ ತಂದಿದ್ರು ರೀಲ್ಸ್ ಆಗಿ. ಆಮೇಲೆ ಯೂಟ್ಯೂಬ್ ಎಲ್ಲ ಸ್ವಲ್ಪ ಅಲ್ಲಿ ಮಾತಾಡಿದೇವಲ್ಲ, ಇವರು ನಮ್ಮ ಬಿಗ್ ಬಾಸ್ ಅವರು ಒಂದು ಫ್ಯಾಮಿಲಿ ಹೇಗಿರ್ಬೇಕು, ಗಂಡ ಹೆಂಡತಿ ಹೇಗಿರ್ಬೇಕು ಎಲ್ಲ ಮಾತಾಡಿದ್ರಲ್ಲ, ಎಲ್ಲ ಅವರು ಸಹ ಶೂಟಿಂಗ್ ಮಾಡಿಕೊಂಡಿದ್ರು. ಅವರು ಕೂಡ ಶೂಟಿಂಗ್ ಮಾಡಿದ್ರು, ಶೂಟಿಂಗ್ ಮಾಡ್ತಾ ಇದ್ರು. ಸೊ ಅಂದ್ರೆ ಅವರು ಪರ್ಮಿಷನ್ ಕೇಳಿದ್ರು. ಫಸ್ಟ್ ಆಫ್ ಆಲ್ ಬಂದು ಪರ್ಮಿಷನ್ ಕೇಳಿದ್ರು, ಮೇಡಮ್ ನಿಮ್ಮದು ನಾನೊಂದು ಅಂದ್ರೆ ಶೂಟಿಂಗ್ ಮಾಡ್ತೇನಂತ. ಅದಕ್ಕೆ ನಾನು ಅಫ್ಕೋರ್ಸ್ ಅಂತ ಹೇಳಿದೆ, ಏನು ಪ್ರಾಬ್ಲಮ್ ಇಲ್ಲ ಮಾಡಿ ಅಂತ ಹೇಳಿ. ಇರ್ಲಿ ಒಂದು ಅವ್ರಿಗೊಂದು ನಮ್ಮನ್ನು ಅಷ್ಟು ಇದು ಮಾಡ್ತಾರಲ್ಲ, ಎಂತ ನಿಮ್ಗೆ ಗೊತ್ತಿರ್ಬೋದು ಫ್ಯಾನ್ಸ್ ಅಂದ್ರೆ ಹೇಗಿರ್ತಾರೆ ಅಂತೇಳಿ. ಅದಕ್ಕೋಸ್ಕರ ನಾವು ಹೇಳಿದ್ದು ಆಯ್ತು ಮಾಡಿ ಅಂತೇಳಿ. ಈಗ ತಾನೇ ಬಂದದ್ದು. ಆಮೇಲೆ ಅದೇ ನಾನು ಅಲ್ಲಿ ಸ್ವಲ್ಪ ವಿಡಿಯೋ ಕಟ್ ಮಾಡಿದೆ, ನಂಗೆ ಅಲ್ಲಿ ಹೆಚ್ಚ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆ ಹೇಳಿದ್ರೆ ನಿಮ್ಗೆ ಆ ವ್ಯೂಸ್ ಅನ್ನೆಲ್ಲ ತೋರಿಸ್ಲಿಕ್ಕೋಸ್ಕರ ನಾನು ಅಲ್ಲಿ ಮಾತಾಡಿದ್ದು. ಆಮೇಲೆ ಕಂಟಿನ್ಯೂ ಈಗ ಮನೆಯಿಂದ ಸ್ವಲ್ಪ ಮಾತಾಡ್ತೇನೆ. ದಾಂಪತ್ಯ ಜೀವನ ಅಂತ ಹೇಳಿದ್ರೆ ನಾನು ಮೈನ್ ಹೇಳುದಷ್ಟೇ, ಒಂದು ಮೈನ್ ಅಂದ್ರೆ ಪ್ರೀತಿ ಬೇಕು ಗಂಡ ಹೆಂಡತಿಯಲ್ಲಿ, ಅದು ಗೊತ್ತಾಯ್ತಲ್ವಾ. ಆಮೇಲೆ ತುಂಬಾ ಬಲವಾದ ಅಂಡರ್ಸ್ಟ್ಯಾಂಡಿಂಗ್ ಬೇಕು, ಗೊತ್ತಾಯ್ತಲ್ವಾ. ಆಮೇಲೆ ಥರ್ಡ್ ಒನ್ ಅಂತ ಹೇಳಿದ್ರೆ ಒಬ್ಬರ ಮೇಲೆ ಒಬ್ರು ನಂಬಿಕೆ ಇಟ್ಟುಕೊಳ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಏನಾದ್ರೂ ಕೂಡ ಸಣ್ಣ ಪುಟ್ಟ ವಿಚಾರಗಳು ಏನೇ ಆಗಿರ್ಲಿ ಅದನ್ನು ನೀವು ಕುತ್ಕೊಂಡು ಒಂದು ಬೆಡ್ರೂಮ್ ಅಲ್ಲಿ ಹೆಂಡತಿ ಜೋರು ಮಾತಾಡಿದ್ರೆ ಗಂಡ ಸಮಾಧಾನದಲ್ಲಿ, ಗಂಡ ಜೋರು ಮಾತಾಡಿದ್ರೆ ಹೆಂಡತಿ ಸಮಾಧಾನದಲ್ಲಿ ಇದೆ, ಇಷ್ಟೇ. ಇದು ಒಳಗುಟ್ಟು ಅದರದ್ದು. ಮತ್ತೆ ಹೆಂಡತಿಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಆಯ್ತು ತೆಗೆದು ಕೊಡ್ತೇನೆ ಅಂತ ಹೇಳ್ಬೇಕು. ತೆಗೆದು ಕೊಡುದಿಲ್ಲ ಹೇಳ್ಬೇಕು, ತೆಗೆದು ಕೊಡ್ತೇನೆ. ಅದು 1 ವಾರ ಆಗ್ತದೆ, 2 ವಾರ ಆಗ್ತದೆ, 1 ತಿಂಗಳು ಆಗ್ತದೆ, ತೊಂದರೆ ಇಲ್ಲ. ಆಗ ಅವ್ರಿಗೆ ಅದು ನಮ್ಮ ಪ್ರೀತಿಯಲ್ಲಿ ಅದು ಅವ್ರಿಗೆ ಮಾಡ್ತಾ ಹೋಗ್ತದೆ. ಇದ್ರು ಕೂಡ ಮತ್ತೆ ಒಂದು ನೀವು ತೆಗೆದು ಕೊಡುದು ಯಾರಿಗೆ? ಈಗ ಗಂಡ ಸೇಡುದು ಯಾರಿಗೆ? ಎಂತಿಗೆ ಅಲ್ವಾ ತೆಗೆದು ಕೊಡುದು. ಅವಳು ಕೂಡ ನಿಮ್ಮ ಒಂದು ತಾಯಿಯ ಒಂದು ಸ್ವರೂಪವೇ ಎಂತಿ ಕೂಡ. ಅದಕ್ಕೋಸ್ಕರ ವರಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಂತ ಇದ್ರು ನೀವು ಅವಳಿಗೆ ಕೊಟ್ರು ಕೂಡ, ಎಂತಿಗೆ ಕೊಟ್ರು ಕೂಡ ಅದೇನು ಕೂಡ ಎಲ್ಲಿ ಹೋಗುದಿಲ್ಲ. ಅಷ್ಟೇ ಪ್ರೀತಿಯನ್ನು ಅವಳು ಕೂಡ ನಿಮ್ಗೆ ದಾರೆ ಇರ್ತಾಳೆ. ಅದಕ್ಕೋಸ್ಕರ ಅಷ್ಟೇ ಪ್ರೀತಿ ಕೂಡ ಹೆಂಡತಿ ಸಹ ಗಂಡನಿಗೆ ಕೊಡಬೇಕು. ಅದು ಕೆಲವರು ಎಂತ ಆಗೋದನ್ನ ಹೆಂಡತಿಗೆ ಅಷ್ಟು ಇದು ಮಾಡೋದಿಲ್ಲ, ಅವ್ರ ಹೆಂಡತಿ ಮನೆಯವರನ್ನು ನೋಡ್ತಾರೆ ಅಂತವಲ್ಲ ಇರ್ತದೆ. ಆಗ ಹೆಂಡತಿ ಕೂಡ ಗಂಡನನ್ನು ಅಷ್ಟೇ ಪ್ರೀತಿಯಲ್ಲಿ ನೋಡ್ಬೇಕು. ನಿಮಗೆ ಫ್ರೀ ಎಲ್ಲ ಇರುವಾಗ ಹೆಂಡತಿಯನ್ನು ಮಕ್ಕಳನ್ನೆಲ್ಲ ಒಟ್ಟಿಗೆ ಹೊರಗೆ ಕರ್ಕೊಂಡೋಗಿ ಎಲ್ಲ ಪಾರ್ಕ್ ಮಾಲ್ ಅಲ್ಲಿ ಇದ್ರೆ ತಿರುಗಾಡಿಕೊಂಡು ಬನ್ನಿ. ಮತ್ತೆ ಒಂದು ಫುಡ್ ಎಲ್ಲ ತಿಂದುಕೊಂಡು ಬನ್ನಿ ಮಕ್ಕಳಲ್ಲಿ. ಒಂದು ಖುಷಿ ಆಗ್ತದೆ, ಹೆಂಡತಿಗೆ ಸಹ ಒಂದು ಖುಷಿ ಆಗ್ತದೆ. ಕರ್ಕೊಂಡು ಹೋಗ್ತಾರಮ್ಮ ಅಂತ. ಹಾಗೆ ಅದೊಂದು ಪ್ರೀತಿ ವಾತ್ಸಲ್ಯ ಅಂತ ಇರುವುದು. ಹಾಗೆ ಅದನ್ನೆಲ್ಲ ಮಾಡ್ಬೇಕು. ಆಗ ಅವರಿಗೆ ಕೂಡ ಒಳ್ಳೆ ಪ್ರೀತಿ ಬರ್ತದೆ. ಕೆಲವರಂತ ಹೇಳಿ ಕೆಲಸವೇ ನೋಡ್ತಾರೆ, ಕೆಲಸದಲ್ಲಿ ಇರ್ತಾರೆ, ಫ್ರೆಂಡ್ಸ್ ಜೊತೆ ಇರ್ತಾರೆ. ಹಾಗೆಲ್ಲ ಜಾಸ್ತಿ ಎಲ್ಲ ಇದು ಮಾಡಬೇಡಿ. ಯಾಕೆ ಸ್ವಲ್ಪ ಗಮನ ಕೊಡಿ, ಹೆಂಡತಿ ಮೇಲೆ ತುಂಬಾ ಗಮನ ಕೊಡಿ, ಮಕ್ಕಳ ಮೇಲೆ ಗಮನ ಕೊಡಿ. ಹೀಗೆ ಕರ್ಕೊಂಡು ಹೋಗಿ ತಿರ್ಗಾಡಿ ಕರ್ಕೊಂಡು ಹೋಗಿ ಎಂಜಾಯ್ ಮಾಡಿ. ಬೇರೆ ಯಾರು ಎಂಜಾಯ್ ಮಾಡಿ? ನೀವು ತಾನೇ ಮನೇಲಿ ಇರುದು ಯಾರು? ನೀವೇ ಗಂಡ ಹೆಂಡತಿ ಮಕ್ಕಳು. ನೀವು ಖುಷಿಯಲ್ಲಿರದೆ ಬೇರೆಯವ್ರನ್ನ ಹೋಗ್ತಾರೆ ಅಲ್ವಾ ತಿರುಗಾಡ್ಲಿಕ್ಕೆ. ಅದಕ್ಕೆ ನಾವೇ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ನಾವು ಯಾವಾಗಾದ್ರೂ ನಿಮ್ಗೆ ಫ್ರೀ ಇರುವಾಗ ಸ್ವಲ್ಪ ಚಂದಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕು. ರಜೆ ಮಾಡಿ ಕೂಡ ಕರ್ಕೊಂಡು ಹೋಗಿ. ನೀವೀಗ ರಜೆ ಹಾಕಿದ್ರು ಕೂಡ ಅದು ಯಾರಿಗೆ? ಹೆಂಡತಿ ಮಕ್ಕಳಿಗೋಸ್ಕರ ಅಲ್ವಾ? ಇದನ್ನೆಲ್ಲ ಮಾಡಿ. ಇಂಥದೆಲ್ಲ ಮಾಡಿದ್ರೆ ಒಂದು ಸಂಸಾರದಲ್ಲಿ ಪ್ರೀತಿ ಕೂಡ ಗಟ್ಟಿ ಆಗ್ತದೆ. ಯಾಕೆ ಹೇಳಿದ್ರೆ ನೀವೇ ಕೆಲವರಿಗೆ ಆಗ್ತದೆ ಒಂದು ಈಗೋ ಇರ್ತದೆ ಕೆಲವರಲ್ಲಿ, ಗಂಡಸರಲ್ಲಿ. ಅದನ್ನೆಲ್ಲ ಸುಮ್ಮನೆ ಅದನ್ನೆಲ್ಲ ಪ್ರದರ್ಶನ ಮಾಡುದು ಅಂತದೆಲ್ಲ ಬೇಡ. ಹೆಂಡತಿಗೆ ಕೂಡ ಹೇಳುದು ನಾನು, ಒಂದು ಹೆಂಡತಿ ಅಂದ್ರೆ ಹೆಣ್ಣಿಗೆ ಕೂಡ ಹೇಳುದು, ಅಂತದೆಲ್ಲ ಬೇಡ. ಗಂಡನಲ್ಲಿ ಈಗೋ ಅಂತದೆಲ್ಲ ಯಾವ್ದು ಬೇಡ. ಏನಿದ್ರು ಕೂಡ ಅದನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೊಂಡೋಗಿ. ಈಗ ನಮ್ಮ ಮನೆಯಲ್ಲಿ ನೋಡಿ, ನಾನು ಏನ್ ಮಾಡಿದ್ರು ಕೂಡ ಇವರು ನನ್ನನ್ನೇ ಮುಂದೆ ಇರ್ತಾರೆ. ಇವಳು ಮೇಯ್ನ್ ಅಂತ, ನನ್ನ ಹೆಂಡತಿ ಮೇಯ್ನ್ ಅಂತ ಅಂದ್ರೆ ಅವರಿಗೆ ಗೊತ್ತುಂಟು. ಈಗ ನನ್ನ ಟ್ಯಾಲೆಂಟ್ ಅವರಿಗೆ ಗೊತ್ತುಂಟು, ಎಲ್ಲ ಗೊತ್ತುಂಟು. ಈಗ ನಾನು ಆಗ ನನಗೆ ಒಂದು ಇದು ಬರುದಿಲ್ಲ, ಯಾಕೆ ಒಂದು ಜಂಬ ಬರುದಿಲ್ಲ, ಅಥವಾ ನಾನೇ ದೊಡ್ಡ ಜನ ಅಂತ ಈಗೋ ನನ್ನಲ್ಲಿ ಇಲ್ಲ. ನಾನೇನ್ ಮಾಡ್ತೇನೆ, ಅದನ್ನು ಸ್ವೀಕರಿಸ್ತೇನೆ ಬಿಟ್ರೆ ಅವರನ್ನು ಸಣ್ಣದು ಮಾಡುದಿಲ್ಲ ಯಾವತ್ತಿದ್ರು ಕೂಡ. ಗೊತ್ತಾಯ್ತಲ್ವಾ? ಇದು ನಮ್ಮಲ್ಲಿರುದು, ಇದು ದೊಡ್ಡತನ. ನಾನು ಅವರನ್ನು ಎಲ್ಲಿ ಕೂಡ ಸಣ್ಣದು ಮಾಡ್ಲಿಲ್ಲ, ಎಲ್ಲಿ ಕೂಡ ಇದು ಮಾಡ್ಲಿಲ್ಲ. ಯಾಕೆ ಹೇಳಿದ್ರೆ ಅವರಿಗೆ ನಾನು ಅಷ್ಟೇ ಗೌರವ ಕೊಡ್ತೇನೆ, ಅಷ್ಟೇ ಪ್ರೀತಿ ಕೊಡ್ತೇನೆ. ಯಾಕೆ ಹೇಳಿದ್ರೆ ನನ್ಗೆ ಯಾವತ್ತು ಅವರ ಸಪೋರ್ಟ್ ಇದ್ದಾರೆ. ಹಾಗೆ ನಾವಿಬ್ರು ಹೊಂದಾಣಿಕೆ ಒಳ್ಳೆದುಂಟು. ಇದೆಲ್ಲ ಇರುವ ಕಾರಣ ಎಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ಬೇಕು. ಗೊತ್ತಾಯ್ತಲ್ಲ? ಆಮೇಲೆ ಮತ್ತೊಂದು ಇದಿತ್ತು ಕಮೆಂಟ್, ಒಂದು 3-4 ಕಮೆಂಟ್ ಬಂದಿದೆ. ಮೇಡಮ್ ನೀವು 2 ಮಕ್ಕಳಾದ್ರೂ ಕೂಡ ಯಾಕೆ ಮಕ್ಕಳಾಗದಾಗೆ ಆಪರೇಷನ್ ಮಾಡಿಸ್ಲಿಲ್ಲ ಅಂತ
ತುಂಬಾ ಕಮೆಂಟ್ಸ್ ಅದು ಜಾಸ್ತಿ ಬರ್ತುಂಟು. ನಾನು ಇದಕ್ಕೊಂದು ಆನ್ಸರ್ ಕೊಡ್ಲೇಬೇಕು. ಇಲ್ಲ ನಾವು ಮಾಡಿಸುದಿಲ್ಲ, ಯಾಕೆ ಕೇಳಿ ಬರಲಿ ಅಂತದ್ದು ಯಾಕೆ ಅಂತ ಹೇಳಿ ಅದೆಲ್ಲ ಮಾಡಿದ್ರೆ ಅವತ್ತು ವಿಡಿಯೋದಲ್ಲಿ ಓಲ್ಡ್ ವಿಡಿಯೋದಲ್ಲಿ ಪ್ರಿವಿಯಸ್ ವಿಡಿಯೋದಲ್ಲಿ ಆಗಿದೆ ನೋಡಿ. ಅದರಲ್ಲಿ ಮತ್ತೆ ಅದರಲ್ಲೆಲ್ಲ ಆಪರೇಷನ್ ಮಾಡೋದು ಅಗತ್ಯ ಇಲ್ಲ. ನಮ್ಮೊಳಗೆ ನಾವು ಎಂತ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೆ ಏನ್ ತೊಂದರೆ ಇಲ್ಲ. ಮತ್ತೆ ನಮಗೆ ಬೇಕಾದ್ರೆ ಇನ್ನೊಂದು ಬೇಕು ಅಂತ ಮನಸ್ಸಾದ್ರೆ ಇನ್ನೊಂದು ಮಕ್ಕಳು ಹುಟ್ಟಿಸಬಹುದಲ್ಲ. ಆಪರೇಷನ್ ಮಾಡಿದ್ರೆ ಮಕ್ಕಳು ಹುಟ್ಟಿಸಿ ಆಗ್ತಾ ಇಲ್ಲ, ಹೌದಲ್ಲ? ಹಾಗೆ ನಮ್ಮೊಳಗೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಇದ್ದುಕೊಂಡು ಬೇಕಾದಾಗ ಇನ್ನೊಂದ್ಸಲ ಟ್ರೈ ಮಾಡಿ. ಇನ್ನೊಂದು ಮಾಡಬಹುದಿತ್ತು, ಮಾತ್ರ ಇವರು ಇನ್ನೂ ಒಪ್ಪುದಿಲ್ಲ. ಅವರಿಗೆ ಬೇಕು, ಆಸೆ ಉಂಟು ಅವರಿಗೆ, ಅದಕ್ಕೆ ಅವ್ರು ಯಾವ ಕೇಳ್ತಾರೆ ಅದು ನೋಡುವ. ನಮ್ಗೇನು ದೇವರು ಯಾವ್ದ್ರಲ್ಲಿ ಕೂಡ ಕಡಿಮೆ ಮಾಡ್ಲಿಲ್ಲ. ಆದ್ರೂ ಕೂಡ ಈ ಮಗು ಎಂಬುದು ನೋಡಿ, ಅದು ಒಂದು ಎಂತ ಹೇಳುದು, ದೇವರು ಕೊಟ್ಟ ವರ. ನಾವು ಯಾವತ್ತು ಅದನ್ನು ಕಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದು ದೇವರು ಕೊಟ್ಟ ವರ ಅಂತೇಳಿ ನಾವು ಸ್ವೀಕರಿಸ್ಬೇಕು. ಯಾಕೆ ಹೇಳಿದ್ರೆ ಲಾಸ್ಟ್ ಟೈಮ್ ನಾನು ಪ್ರೆಗ್ನೆನ್ಸಿಯಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು 3ನೇ ಮಗುವಿನ ವಿಷಯದಲ್ಲಿ. ಹೇಳಿಕ್ ಹೋದ್ರೆ ಅದು ಡೀಟೇಲ್ ಆಗಿ ಹೇಳುದಿಲ್ಲ. ಯಾಕೆ ಹೇಳಿದ್ರೆ ಪ್ರೀವಿಯಸ್ ವಿಡಿಯೋ ನೋಡಿ ಫುಲ್ ಸ್ಟೋರಿ ಅದರಲ್ಲಿ ಉಂಟು ನಂದು. ಈಗ ಹೇಳಿದ್ರೆ ಸುಮ್ಮನೆ ವಿಡಿಯೋ ಲೆಂತ್ ಆಗ್ತದೆ. ಅದು ಪ್ರೀವಿಯಸ್ ವಿಡಿಯೋದಲ್ಲಿ ಚೆಕ್ ಮಾಡಿ. ಓಕೆ, ಅವರಿಗೆ ಹೇಳಿದ್ರಲ್ಲ ಆಪರೇಷನ್ ಮಾಡಿಸಿಕೊಳ್ಳುದಿಲ್ಲ ಅಂದ್ರೆ ಮಗು ಎಂಬುದು ಅದಕ್ಕೆ ಸಹ ಭಾಗ್ಯ ಬೇಕು ಅಂತ ಹೇಳ್ತಾರೆ ನೋಡಿ. ಕೆಲವರು ಈಗ ಯಾವ್ದ್ಯಾವ್ದ್ರಲ್ಲಿ ಮಗುವನ್ನು ಪಡಿತಾರೆ, IVF ಅಂತದ್ರಲ್ಲೆಲ್ಲ ಮಗು ಪಡಿತಾರೆ, ಅವರಿಗೆ ಆ ಭಾಗ್ಯವಿರುವುದಿಲ್ಲ, ತುಂಬಾ ಕಷ್ಟ ಪಡ್ತಿದ್ದಾರೆ. ಕೆಲವರಿಗೆ ಮಕ್ಕಳೇ ಇಲ್ಲ ಪಾಪ. ಇದೆಲ್ಲ ದೊಡ್ಡ ಇದು ಅಲ್ಲ, ದೊಡ್ಡ ಟೆನ್ಷನ್ ಇದೆಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಇರುವಂತದನ್ನು ನಾವು ಯಾಕೆ ಅದನ್ನು ಕಳ್ಕೊಳ್ಬೇಕು? ಅದೆಲ್ಲ ಅವರಿಗೆ ಇಷ್ಟ ಇಲ್ಲ. ಬೇಕಿದ್ರೆ ನಮ್ಗೆ ಎಲ್ಲಿಯಾದ್ರೂ ಸ್ಟಾಪ್ ಅಂತ ಹೇಳಿ ಆದ್ರೆ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅವರೇ ಹೇಳ್ತಾರೆ ಅಲ್ವಾ. ಈಗ ಇನ್ ಕೇಸ್ ಇಲ್ಲಿ ಅದು ಇದ್ರೂ ಕೂಡ ನನಗೆ ಈಗ ಆಪರೇಷನ್ ಆಗ್ಲಿಲ್ಲ, ಮಗು ಹೇಳಿದ ಎಲ್ಲಿಯಾದ್ರೂ ನಾನೊಂದು ಗರ್ಭ ಧರಿಸಿದೆ, ಅದ್ರಲ್ಲಿ ಏನು ನಮ್ಗೆ ಏನು ಇದಿಲ್ಲ, ಯಾಕಂದ್ರೆ ಪ್ರಾಬ್ಲಮ್ ಇಲ್ಲ. ಆ ಸಲ ಒಮ್ಮೆ ಆದದ್ದು ಒಂದು ಸಣ್ಣ ಒಂದು ಇನ್ಸಿಡೆಂಟ್ ಆಗಿತ್ತು. ಸೊ ಅದ್ರ ವಿಡಿಯೋ ಎಲ್ಲ ಹಾಕಿದ್ದೀನಿ. ಅದು ಯಾಕೆ ಆಯ್ತು ಏನಾಯ್ತು ಅದನ್ನೆಲ್ಲ ನೀವು ಹಳೆ ವಿಡಿಯೋದಲ್ಲಿ ಚೆಕ್ ಮಾಡಿ. ಓಕೆ, ಮತ್ತೆ ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೂ ನನಗೆ ಡೀಟೇಲ್ಸ್ ಇನ್ನೂ ಏನಾದರೂ ಹೇಳ್ಬೇಕಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗಿ ಹೇಳ್ತೇನೆ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಬಾಯ್, ಟೇಕ್ ಕೇರ್.